ಕುಕ್ಕೆ ಸುಬ್ರಹ್ಮಣ್ಯದ ವೈಶಿಷ್ಟ್ಯ ಏನು ಅಂತಂದರೆ ಅಲ್ಲಿ ಸ್ಕಂದನಿಗೂ ನಾಗನಿಗೂ ಸಮಾನವಾಗಿ ಆರಾಧನೆ ಆಗ್ತದೆ. ಅಲ್ಲಿ ಸ್ನಾನ ಮಾಡುವುದರ ಮೂಲಕ ದೇವರ ಅನುಗ್ರಹವನ್ನು ಪಡ್ಕೊಳ್ತಾರೆ. ಸರ್ಪ ಸಂಬಂಧವಾದ ದೋಷಗಳು ನಿವೃತ್ತಿ ಆಗುತ್ತದೆ, ಅದನ್ನು ನಿವೃತ್ತಿ ಮಾಡುವ ಜಾಗ ಎನ್ನುವ ದೃಷ್ಟಿಯಿಂದ ಅಲ್ಲಿ ಬಂದು ಆಶ್ಲೇಷಾವಳಿಯನ್ನು ಸರ್ಪ ಸಂಸ್ಕಾರವನ್ನು ಮಾಡಿ ಅಂಥದ್ದೇನಾದರೂ ನಡೆದಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ಆಗಲಿ, ಅದಕ್ಕೆ ದೇವರ ಅನುಗ್ರಹ ಮಾಡಲಿ, ಅಂತಹ ದೋಷ ಇದ್ದರೆ ನಿವಾರಣೆ ಮಾಡಲಿ ಅನ್ನುವ ಪ್ರಾರ್ಥನೆಯಿಂದ ಅದನ್ನು ಮಾಡಬೇಕು. ನಮಸ್ಕಾರ, ಇದು ದೇವಭೂಮಿ ನಂಬಿಕೆಗಳ ನಿತ್ಯೋತ್ಸವ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಅವಧಾನಿಗಳಾಗಿರುವಂತಹ ಶ್ರೀ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ಕಾರ. ನಾವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಾ ಇದ್ದೀವಿ. ಮೊದಲಿಗೆ ಪುಣ್ಯಕ್ಷೇತ್ರ ಏನು ಅನ್ನೋದ್ರ ಬಗ್ಗೆ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ನಾವು ಮಾತಾಡಿದ್ವಿ. ಇವತ್ತು ಈ ಸಂಚಿಕೆಯಲ್ಲಿ ನಮ್ಮ ಮುಂದೆ ಇರುವಂಥ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ, ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ. ಅಲ್ಲಿನ ಹಿನ್ನೆಲೆ ಬಗ್ಗೆ, ಅದು ಯಾಕೆ ಒಂದು ಪುಣ್ಯಕ್ಷೇತ್ರ ಆಗಿದೆ ಅನ್ನೋದ್ರ ಬಗ್ಗೆ. ಕುಕ್ಕೆ ಸುಬ್ರಹ್ಮಣ್ಯ ಅನ್ನುವಂಥದ್ದು ನಮ್ಮ ಕರಾವಳಿಯ ಭಾಗದ ಸಖ್ಯ ಪರ್ವತದ ಪಶ್ಚಿಮದಲ್ಲಿರುವಂತಹ ಕ್ಷೇತ್ರಗಳ ಪಟ್ಟಿಯಲ್ಲಿ ಬರುವಂಥದ್ದು. ಒಂದು ಪುರಾಣದ ಮಾತುಂಟು, ರೌಪ್ಯಪೀಠಂ ಕುಮಾರಾದ್ರಿ ಕುಂಭಾಸೀಜ ಧ್ವಜೇಶ್ವರ ಕ್ರೋಡ ಗೋಕರ್ಣ ಮೂಕಾಂಬಾ ಸಪ್ತೈತಾ ಮೋಕ್ಷದಾಯಿಕಾ ಅಂತ. ದಕ್ಷಿಣದ ಸಖ್ಯ ಪರ್ವತಕ್ಕಿಂತ ಪಶ್ಚಿಮದಲ್ಲಿರುವಂತಹ ಒಂದಿಷ್ಟು ಕ್ಷೇತ್ರಗಳು, ಒಂದು 7 ಕ್ಷೇತ್ರಗಳನ್ನು ಮೋಕ್ಷಪ್ರದ ಕ್ಷೇತ್ರಗಳನ್ನು ಪಟ್ಟಿ ಮಾಡಿದ್ದಾರೆ. ಪ್ರಸಿದ್ಧವಾದ ಒಂದು ಶ್ಲೋಕ ನೆನಪಿರ್ಬೋದು ನಿಮಗೆ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಿಕಾ ಅಂತ 7 ಕ್ಷೇತ್ರಗಳು ಮೋಕ್ಷಪ್ರದವಾದ ಕ್ಷೇತ್ರಗಳು ಉತ್ತರ ಭಾರತದಲ್ಲಿ ಇರುವ ಹಾಗೆ. ಅದರ ಹಾಗೆ ದಕ್ಷಿಣದ ಕರಾವಳಿಯ ಬದಿಯಲ್ಲಿರುವ ಕ್ಷೇತ್ರಗಳನ್ನು ಪಟ್ಟಿ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ರೌಪ್ಯಪೀಠ ಉಡುಪಿ, ಎರಡನೇದು ಕುಮಾರಾದ್ರಿ. ಕುಮಾರಾದ್ರಿ ಅಂತಂದರೆ ಕುಮಾರ ಪರ್ವತ ಎನ್ನುವ ಹೆಸರನ್ನು ಇಟ್ಟುಕೊಂಡ ಅದರ ತಪ್ಪಲಿರುವಂಥ ಕ್ಷೇತ್ರ. ನಿಜವಾಗಿ ಕುಮಾರ ಪರ್ವತವೇ ಅದು ಕ್ಷೇತ್ರ, ಕುಮಾರಾದ್ರಿ ಅಂತಲೇ ಕರೆದಿದ್ದಾರೆ. ಕುಮಾರ ಪರ್ವತವೂ ಕ್ಷೇತ್ರವೇ. ಹಾಗಿದ್ರೆ ಬರೀ ಅಲ್ಲಿರೋ ಸುಬ್ರಹ್ಮಣ್ಯ ದೇವಸ್ಥಾನ ಮಾತ್ರ ಅಲ್ಲ, ಯಾವತ್ತೂ ಕೂಡ ಒಂದು ಕ್ಷೇತ್ರ ಅಂತ ಆಗುವಾಗ ಯಾವುದೇ ಒಂದು ಪಿನ್ ಪಾಯಿಂಟನ್ನು ಕ್ಷೇತ್ರ ಅಂತ ಹೇಳುವುದೇ ಇಲ್ಲ. ಕೇವಲ ಒಂದು ಎಕರೆ ಜಾಗ, 10 ಸೆಂಟ್ಸ್ ಜಾಗ ಅದು ಕ್ಷೇತ್ರ ಅಲ್ಲ. ಅದರ ಸುತ್ತ ಇರುವಂತಹ ನದಿ ಇರ್ಬೋದು, ಪರ್ವತ ಇರ್ಬೋದು, ಅರಣ್ಯಗಳಿರ್ಬೋದು, ಆಮೇಲೆ ಅಲ್ಲಿ ವಿಶೇಷವಾಗಿ ಕಾಣಿಸುವಂಥ ಪ್ರಾಣಿ ವಿಶೇಷಗಳಿರ್ಬೋದು, ಪಕ್ಷಿ ವಿಶೇಷಗಳಿರ್ಬೋದು, ಅವುಗಳನ್ನೆಲ್ಲ ಸೇರಿಸಿಕೊಂಡು ಅದನ್ನು ಕ್ಷೇತ್ರ ಅಂತ ಶಾಸ್ತ್ರ ಕರೆಯುವಂಥದ್ದು. ಹಾಗಾಗಿ ಕುಮಾರಾದ್ರಿಯನ್ನು ಕ್ಷೇತ್ರ ಅಂತ ಕರೆದಿದ್ದಾರೆ. ವೈಶಿಷ್ಟ್ಯ ಉಂಟು. ಒಂದು ಅತ್ಯಂತ ಗಹನವಾದ ಒಂದು ಪರ್ವತ ಕುಮಾರ ಪರ್ವತ ಅಂತ. ಇವತ್ತು ಕೂಡ ಪೂರ್ಣವಾಗಿ ಯಾರು ನೋಡಲಿಲ್ಲ ಅಂತ ಅದನ್ನು ಹೇಳ್ತಾರೆ. ಹೋಗ್ತಾರೆ ಕುಮಾರ ಪರ್ವತ ಚಾರಣ ಅಂತ ಪರ್ವತದ ಮೇಲೆ ಹೋಗ್ತಾರೆ, ಆದರೆ ಇಡೀ ಕುಮಾರ ಪರ್ವತವನ್ನು ಸುತ್ತಿ ಬಂದಿದ್ದೆ ಅಂತ ಹೇಳುವುದು ಯಾರೂ ಇಲ್ಲ. ಇವತ್ತು ಕೂಡ ನಿಗೂಢವಾಗಿ ಕುಮಾರ ಪರ್ವತದ ತಪ್ಪಲಿರುವ ಜನಗಳ ಹತ್ರ ಕೇಳಿದರೆ ರಾತ್ರಿ ಗಂಟೆ ಶಬ್ದಗಳು ಕೇಳ್ತದೆ, ತಪಸ್ವಿಗಳು ಸಂಚಾರ ಮಾಡಿದಾಗ ಆಗುತ್ತದೆ ಅಂತ ಹೇಳುವವರೆಲ್ಲಿದ್ದಾರೆ. ಅದನ್ನು ಕೊಲ್ಲೂರಿನಲ್ಲೂ ಹೇಳ್ತಾರೆ, ಕುಡಜಾದ್ರಿಯಲ್ಲೂ ಕೂಡ ಅಂಥ ಶಬ್ದಗಳು ಕೇಳ್ತದೆ, ಈ ರೀತಿಯ ವ್ಯವಸ್ಥೆಗಳಿದ್ದಾವೆ. ಅದು ಅವರವರ ಭಾವನೆಗೆ ಸಂಬಂಧಪಟ್ಟದ್ದಾದರೂ ಕೂಡ ಅನುಭವ ಉಂಟು ಜನಗಳಿಗೆ ಅಂತ. ಹಾಗಾಗಿ ಆ ದೃಷ್ಟಿಯಿಂದ ಕುಮಾರ ಪರ್ವತ ಎನ್ನುವಂಥದ್ದು ಒಂದು ಕ್ಷೇತ್ರ. ಅದರಿಂದ ಹರಿದು ಬರತಕ್ಕಂಥ ಕುಮಾರಧಾರ ಎನ್ನುವಂಥ ನದಿಯಿಂದಲೂ ಆ ಕ್ಷೇತ್ರ ಪವಿತ್ರವಾಗಿದೆ. ಇದು ಪ್ರಾಕೃತಿಕವಾಗಿ ಅಲ್ಲಿರುವಂಥ ವೈಶಿಷ್ಟ್ಯಗಳು. ಅದರೊಟ್ಟಿಗೆ ಅಲ್ಲಿ ಸಂಚರಿಸುವಂತಹ ಸರ್ಪಗಳ ಸಂತತಿ, ಅದು ಕಾಳಿಂಗನಿಂದ ಆರಂಭ ಮಾಡಿಕೊಂಡು ಸಾಮಾನ್ಯವಾದ ಎಲ್ಲ ಹಾವುಗಳ ಜಾತಿಯವರೆಗೆ ಅನೇಕ ಜಾತಿಯ ಹಾವುಗಳು ಸ್ವಚ್ಛಂದವಾಗಿ ಸಂಚರಿಸುವಂಥ ಜಾಗ. ಇವತ್ತು ನಾವು ಕ್ಷೇತ್ರ ಅಂತ ಕರೆಯುವಂತಹ ಸುಬ್ರಹ್ಮಣ್ಯ ದೇವಸ್ಥಾನದ ಸುತ್ತ ಸರ್ಪಗಳ ಸಂಚಾರ ಇವತ್ತು ಕಮ್ಮಿ ಆಗಿರ್ಬೋದು. ಯಾಕೆಂದರೆ ಮನುಷ್ಯ ಸಂಚಾರ ಜಾಸ್ತಿ ಆದ್ರಿಂದ ಎಲ್ಲ ಕಡೆಗಳಲ್ಲೂ ಮನುಷ್ಯ ಕಾಲು ಹಾಕಿದ ಕೂಡಲೇ ಅಲ್ಲಿರುವಂಥ ಪ್ರಾಣಿ ವಿಶೇಷಗಳು, ಪಕ್ಷಿ ವಿಶೇಷಗಳು ಮತ್ತೊಂದು ಜಾಗವನ್ನು ಹುಡುಕಿಕೊಳ್ತವೆ. ಜಾಗ ಇಲ್ಲ ಅಂತ ಇನ್ನೊಂದು, ಅದಕ್ಕೋಸ್ಕರ ಆ ದೃಷ್ಟಿಯಿಂದ. ಆದರೆ ಅದರ ವೈಶಿಷ್ಟ್ಯವೇ ಸರ್ಪಗಳು ಸ್ವಚ್ಛಂದವಾಗಿ ಇರಲಿಕ್ಕೆ ಆಯ್ಕೆ ಮಾಡಿಕೊಂಡಂತಹ ಜಾಗ ಅಂತ ಅರ್ಥ. ಪುರಾಣಗಳಲ್ಲಿ ಆ ಕಥೆ ಬರ್ತದೆ. ಗರುಡನಿಂದ ಸಂತ್ರಸ್ತರಾದಂತಹ ಸರ್ಪಗಳು ಬಂದರು ಅಂತ ಸುಬ್ರಹ್ಮಣ್ಯ ವಾಸುಕಿಗೆ ಆಶ್ರಯ ಕೊಟ್ಟ ಆ ಜಾಗದಲ್ಲಿ ಅಂತ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯದ ವೈಶಿಷ್ಟ್ಯ ಏನು ಅಂತಂದರೆ ಅಲ್ಲಿ ಸ್ಕಂದನಿಗೂ ನಾಗನಿಗೂ ಸಮಾನವಾಗಿ ಆರಾಧನೆ ಆಗ್ತದೆ. ನಮ್ಮಲ್ಲಿ ಶಾಸ್ತ್ರದೃಷ್ಟಿಯ ಸ್ಕಂದ ಪಾರ್ವತಿ ಪರಮೇಶ್ವರರ ಮಗ, ಪಾರ್ವತಿಯರ ಮಗ. ನಾಗ ಎನ್ನುವಂಥ ಶಿವನ ಭೂಷಣ. ಹಾಗಾಗಿ
ನೇರ ಮಗ ಅಲ್ಲ, ಶಿವನ ಭೂಷಣ. ಹಾಗಾಗಿ ಅವನನ್ನು ಅನಂತ, ವಾಸುಗಿ ಇತ್ಯಾದಿ ಅನೇಕ ಹೆಸರುಗಳಿಂದ ಕರೀತಾರೆ. ಅನೇಕ ರೀತಿಯ ನಾಗಗಳಿದ್ದಾರೆ. ಒಂದೊಂದು ಕುಲಕ್ಕೆ ಒಂದೊಂದು ಹೆಸರು ಅಂತ ಕೆಲವು ಪುರಾಣಗಳಲ್ಲಿ ವ್ಯವಸ್ಥೆಗಳಿದ್ದಾವೆ. ಒಬ್ಬೊಬ್ಬರ ಹೆಸರು ಒಂದೊಂದು ಅಂತ, ಅಂದು ಒಬ್ಬನೇ ಅಲ್ಲ. ವಾಸುಕಿ ಬೇರೆ, ಅನಂತ ಬೇರೆ, ತಕ್ಷಕ ಬೇರೆ, ಕಾಳಿಯ ಬೇರೆ ಅಂತ ಹೀಗೆ ಅನೇಕ ಹೆಸರುಗಳಿದ್ದಾವೆ. ಅದರಲ್ಲಿ ವಾಸುಕಿ ಎನ್ನುವಂತಹ ನಾಗ ಅಲ್ಲಿ ಬಂದು ನೆಲೆಯಾಗಿದ್ದಾನೆ ಎನ್ನುವ ಪುರಾಣ ಕಥೆಗಳು ಸುಬ್ರಹ್ಮಣ್ಯದ ಬಗ್ಗೆ ನಮಗೆ ಬೆಳಕು ಚೆಲ್ಲುತ್ತದೆ. ಆ ದೃಷ್ಟಿಯಿಂದ ಇವತ್ತೂ ಕೂಡ ಅಲ್ಲಿ ಸ್ಕಂದನಿಗೂ ನಾಗನಿಗೂ ಒಟ್ಟಿಗೆ ಪೂಜೆ ನಡೀತದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಸುಬ್ರಹ್ಮಣ್ಯ ಅಂತಂದರೆ ಸ್ಕಂದ, ವೇದದಲ್ಲಿ ಸುಬ್ರಹ್ಮಣ್ಯ ಅಂತಂದರೆ ಇಂದ್ರ, ಪುರಾಣದಲ್ಲಿ ಸುಬ್ರಹ್ಮಣ್ಯ ಅಂತಂದರೆ ಸ್ಕಂದ, ಪಾರ್ವತಿಯ ಮಗನಾದಂತಹ ಷಣ್ಮುಖ, 6 ಮುಖಗಳನ್ನು ಹೊಂದಿರುವಂತಹ, ನವಿಲನ್ನು ವಾಹನವಾಗಿ ಇಟ್ಟುಕೊಂಡು ತಾರಕಾಸುರಾದಿಗಳನ್ನು ಸಂಹಾರ ಮಾಡಿದಂತಹ ಕಾರ್ತಿಕೇಯ, ದೇವಸೇನಾನಿ ಅಂತ ಅವನನ್ನು ಕರೀತಾರೆ. ದೇವಸೇನ ಅಂತ ಅವನ ಹೆಂಡತಿಯ ಹೆಸರು. ಅಂದರೆ ದೇವತೆಗಳು ತಮ್ಮ ಸೈನ್ಯವನ್ನೇ ಅವನಿಗೆ ಕೊಟ್ಟು ಅದರ ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳಿದರು ಅಂತ. ಹಾಗಾಗಿ ದೇವಸೇನಾಪತಿ ಅಂತ ಅವನಿಗೆ ಹೆಸರು. ದೇವಸೇನ ಎನ್ನುವ ಮೂರ್ತ ಸ್ವರೂಪವನ್ನು ಕೊಟ್ಟು ಅವನ ಹೆಂಡತಿ ಅಂತ ಪುರಾಣ ಕಲ್ಪಿಸಿದೆ. ಅಂತಹ ದೇವಸೇನಾಪತಿಯಾದ ಸ್ಕಂದ ಅಲ್ಲಿ ಇದ್ದಾನೆ, ನೆಲೆಗೊಂಡಿದ್ದಾನೆ. ಆ ಜಾಗದಲ್ಲಿ ವಾಸುಕಿ ಆಶ್ರಯ ಪಡೆದ ಎನ್ನುವ ದೃಷ್ಟಿಯಿಂದ ವಾಸುಕಿಗೂ ಅಲ್ಲಿ ಪೂಜೆ ಆಗ್ತದೆ. ಹಾಗಾಗಿ ಸರ್ಪಗಳಿಗೂ ಪೂಜೆ ಆಗ್ತದೆ. ಅದಕ್ಕೆ ಕಾರಣ ಅಲ್ಲಿರುವಂಥ ವಲ್ಮೀಕಗಳು, ಅಲ್ಲಿರುವಂಥ ಹುತ್ತ. ನಿಜವಾಗಿ ಅನೇಕ ರೀತಿಯ ಕ್ಷೇತ್ರಗಳಲ್ಲಿ ವೈಶಿಷ್ಟ್ಯಗಳಿದ್ದಾವೆ. ಕೆಲವು ಕ್ಷೇತ್ರಗಳಲ್ಲಿ ವೃಕ್ಷಕ್ಕೆ ಪ್ರಾಧಾನ್ಯ, ಮರಕ್ಕೆ ಪೂಜೆ ಮಾಡ್ತಾರೆ. ಈಗ ಅಕ್ಷಯ ವಟ ಅಂತ ಉತ್ತರ ಭಾರತದಲ್ಲಿ ದೊಡ್ಡ ಒಂದು ವಟವೃಕ್ಷ ಉಂಟು. ಆ ವೃಕ್ಷಕ್ಕೆ ಪೂಜೆ ಆಗುವಂಥದ್ದು. ಬುದ್ಧನಿಗೆ ಜ್ಞಾನೋದಯ ಆದಂತಹ ಗಯಾದಲ್ಲಿರುವಂಥ ವಟವೃಕ್ಷ ಅಂತ, ವಟವೃಕ್ಷದ ಬೋಧಿ ವೃಕ್ಷದ ಕೆಳಗೆ, ಅಶ್ವತ್ಥ ವೃಕ್ಷದ ಕೆಳಗೆ ಅವನಿಗೆ ಜ್ಞಾನೋದಯ ಆಯಿತು. ಹಾಗಾಗಿ ಬೋಧಿ ವೃಕ್ಷವನ್ನೇ ಒಂದು ಕ್ಷೇತ್ರ ಅಂತ ಪೂಜಿಸುವಂಥ ಸಂಪ್ರದಾಯ ಉಂಟು. ಕೆಲವು ಕ್ಷೇತ್ರಗಳಲ್ಲಿ ಪ್ರಾಣಿಗಳನ್ನು ಪೂಜಿಸ್ತಾರೆ. ಅಂದರೆ ಆ ಪ್ರಾಣಿಯಲ್ಲಿ ಮಹತ್ವ ಎನ್ನುವ ದೃಷ್ಟಿಯಿಂದ ವೃಂದಾವನದಲ್ಲಿ ಗೋವುಗಳನ್ನು ಪೂಜಿಸುವಂಥ ಸಂಪ್ರದಾಯ ಉಂಟು. ಗಾಣಗಾಪುರದಲ್ಲಿ ನಾಯಿಗಳೇನು ಮಾಡಬಾರದು, ಅವುಗಳು ದತ್ತಾತ್ರೇಯನ ವಾಹನ ಸ್ವರೂಪ ಇರುವುದರಿಂದ ಅಂತ ನಾಯಿಗಳಿಗೆ ಮಹತ್ವ ಉಂಟು. ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಪ್ರಾಣಿಗಳನ್ನು ನಾವು ಪೂಜಿಸುವಂಥದ್ದನ್ನು ಕಾಣ್ತೇವೆ. ಆ ರೀತಿಯಲ್ಲಿ ಕೆಲವು ಕಡೆಯಲ್ಲಿ ನದಿಯೇ ಕ್ಷೇತ್ರವಾಗಿರ್ತದೆ, ಕೆಲವು ಕಡೆಯಲ್ಲಿ ಪರ್ವತವೇ ಕ್ಷೇತ್ರವಾಗಿರ್ತದೆ. ಹೀಗೆ ಸುಬ್ರಹ್ಮಣ್ಯದ ದೃಷ್ಟಿಯಲ್ಲಿ ನೋಡಿದರೆ ಸರ್ಪ ಎನ್ನುವ ಸಂಕುಲಕ್ಕೆ ಪೂಜೆ ಆಗ್ತದೆ, ಕಾರ್ತಿಕೇಯನಿಗೆ ಪೂಜೆ ಆಗ್ತದೆ, ಕುಮಾರಧಾರ ಎನ್ನುವ ಪರ್ವತವನ್ನು ಪೂಜಿಸ್ತೇವೆ. ಅಲ್ಲಿಂದ ಹರಿದು ಬರುವಂಥ ನದಿಯನ್ನು ತೀರ್ಥ ಅಂತ ಅದನ್ನು ಸಂಕಲ್ಪಿಸಿ ಅಲ್ಲಿ ಸ್ನಾನ ಮಾಡುವುದರ ಮೂಲಕ ದೇವರ ಅನುಗ್ರಹವನ್ನು ಪಡ್ಕೊಳ್ತೇವೆ. ಹಾಗಾಗಿ ಕ್ಷೇತ್ರ ಅಂತಂದ ಕೂಡಲೇ ಕೇವಲ ದೇವಾಲಯದ ಒಳಗೆ ಹೋಗಿ ದೇವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿ ಒಂದು ಪಂಚಗಜ್ಜಾಯ ಕಟ್ಟು ತರುವಂತಹ ವ್ಯವಸ್ಥೆ ಕ್ಷೇತ್ರಕ್ಕೆ ಹೋಗುವ, ಕ್ಷೇತ್ರವನ್ನು ನೋಡುವ ವ್ಯವಸ್ಥೆ ಅಲ್ಲ. ಈಗ ಸುಬ್ರಹ್ಮಣ್ಯವನ್ನು ಗಮನಿಸೋದು ಅಂತಂದರೆ ವೀಕೆಂಡ್ನಲ್ಲಿ ಅಲ್ಲಿ ಜನಜಂಗುಳಿ ಜಾತ್ರೆ ನಡೀತಾ ಇರ್ತದೆ, ಲಕ್ಷಾಂತರ ಜನ ಬರ್ತಾರೆ ಹೋಗ್ತಾರೆ. ಅಂದರೆ ಯಾವುದೇ ಸರ್ಪ ಸಂಬಂಧದ ದೋಷಗಳಿದ್ದರೂ ಕೂಡ ಹೋಗುವಂತಹ ಜಾಗ. ಅಲ್ಲಿ ಒಂದು ಸೇವೆ ಮಾಡಿಸಿದ್ರೆ, ಸರ್ಪ ಸಂಸ್ಕಾರ ಮಾಡಿಸಿದ್ರೆ, ಬೇರೆ ಬೇರೆ ರೀತಿಯಾದಂಥ ಇದನ್ನು ಮಾಡಿಸಿದ್ರೆ, ಸೇವೆಗಳನ್ನು ಮಾಡಿಸಿದ್ರೆ ಹೋಗ್ತದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಹಿನ್ನೆಲೆ ಏನು, ಮತ್ತು ಇದು ಯಾವ ರೀತಿಯಲ್ಲಿ ಇವಾಗ ನಿಮ್ಮ ಗಮನದ ಪ್ರಕಾರ ಇದೀಗ ಯಾವ ರೀತಿಯಲ್ಲಿ ನಡೀತಾ ಇದೆ, ಅದು ಯಾವ ಲೆವೆಲ್ಗೆ ಇದರದ್ದು ಎಫೆಕ್ಟ್ ಇದೆ ಅಂತ? ಎಲ್ಲ ಕ್ಷೇತ್ರಗಳಲ್ಲೂ ಆ ಕ್ಷೇತ್ರದ ವೈಶಿಷ್ಟ್ಯ ಅಂತ ಹೊಂದಿರ್ತದೆ. ನಾನು ಹಿಂದೆ ಹೇಳಿದ ಹಾಗೆ ಆ ವೈಶಿಷ್ಟ್ಯ ಅನ್ನುವಂಥದ್ದು ಭಕ್ತರಿಗೆ ಮನವರಿಕೆ ಆಗಬೇಕು. ಅವರಿಗೇ ಮನವರಿಕೆಯಾಗಿ ಅವರಲ್ಲಿ ಬಂದು ಅಲ್ಲಿ ಸೇವೆಯನ್ನು ಮಾಡಬೇಕು. ಒಂದು ಕ್ಷೇತ್ರ ಅಂತ ಹೇಳುವಾಗ ನಾವು ಸೇವಾ ಎನ್ನುವ ಒಂದು ಶಬ್ದವನ್ನು ಉಪಯೋಗ ಮಾಡ್ತೇವೆ. ಸೇವೆ ಅಂತ ಅನ್ನುವ ಶಬ್ದಕ್ಕೆ ಏನು ಅರ್ಥ ಅಂತಂದರೆ ನೀವು ನಿರ್ವ್ಯಾಜವಾಗಿ ಮಾಡುವಂತಹ ಕ್ರಿಯೆಗಳು ಅಂತ ಅರ್ಥ. ಅಂದರೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ದೇವರು ಪ್ರೀತನಾಗಲಿ ಎನ್ನುವಂತಹ ಉದ್ದೇಶ ಮಾತ್ರ ಇಟ್ಟುಕೊಂಡು ಮಾಡುವಂತಹ ವ್ಯವಸ್ಥೆ ಅಂತ ಅರ್ಥ. ಈ 2-3 ಶಬ್ದಗಳಿದ್ದಾವೆ. ಒಂದು ಡ್ಯೂಟಿ, ನಾನು ಮಾಡುವ ಕೆಲಸ ಅಂತ. ಇನ್ನು ಕೆಲವು ಸರ್ವಿಸ್ ಅಂತ ಹೇಳ್ತೇವೆ, ಸೇವೆ ಅಂತ ಹೇಳ್ತೇವೆ. ನಾವು ಮಾಡುವ ಕೆಲಸ ಬೇರೆ, ನಾವು ಮಾಡುವ ಸೇವೆ ಬೇರೆ. ಕೆಲಸವೇ ಸೇವೆ ಆಗಬಹುದು, ಸೇವೆ ಅಂದರೆ ಕೆಲಸ ಅಂತ ಎಣಿಸಿ ಮಾಡಲಿಕ್ಕೆ ಆಗೋದಿಲ್ಲ. ಈ ದೃಷ್ಟಿಯಿಂದ ಸೇವೆ ಅನ್ನುವಂಥದ್ದು ಯಾವತ್ತೂ ಡ್ಯೂಟಿ ಆಗೋದಿಲ್ಲ. ಅದು ದೇವರಿಗೋಸ್ಕರ ಮಾಡುವಂತಹ, ನಾವು ಯಾವುದೇ ಆಕಾಂಕ್ಷೆ ಆಸೆ ಇಲ್ಲದೆ ಮಾಡುವಂಥದ್ದು. ಆದರೆ ಈ ಪ್ರಾಯಶ್ಚಿತ್ತ ಇತ್ಯಾದಿ ವ್ಯವಸ್ಥೆಗಳನ್ನು ಇವತ್ತು ನೋಡಿದರೆ ಜನಗಳಿಗೆ ನಿರ್ದೇಶ ಮಾಡುವವರು ಹೇಳ್ತಾರೆ ಸರ್ಪದೋಷ ಉಂಟು, ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ. ಇವತ್ತು ಸುಬ್ರಹ್ಮಣ್ಯಕ್ಕೆ ಒಂದು ಕಾಲಕ್ಕೆ ಬರ್ತಾ ಇರುವ ಜನಕ್ಕಿಂತ ಇವತ್ತು ತುಂಬ ಜನ ಬರ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ 2-3 ಕಾರಣಗಳಿವೆ. ಒಂದು, ಇವತ್ತು ನಮಗೆ ಮೀಡಿಯಾ ಪ್ರಬಲವಾಗಿದೆ. ಎಲ್ಲ ಕಡೆಗಳಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಬೇಕು ಅಂತ ಹೇಳುವ ಆ ವ್ಯವಸ್ಥೆಗಳಿರುವಂಥದ್ರಿಂದ ಜನ ಅಲ್ಲಿ ಹೋಗ್ತಾರೆ. ಒಂದು. ಇನ್ನೊಂದು, ಜನಗಳಿಗೆ ಏನಾದರೂ ಸಂಕಷ್ಟ ಬಂದ ಕೂಡಲೇ ಅದಕ್ಕೆ ಸರ್ಪದೋಷ ಕಾರಣ ಅಂತ ಗೊತ್ತಾದರೆ, ಅದು ಜ್ಯೋತಿಷದ ಮೂಲಕವೋ ಅಥವಾ ಪ್ರಶ್ನೆಯ ಮೂಲಕವೋ ಅಥವಾ ಯಾರಾದರೂ ತಿಳಿದವರು ಹೇಳುವ ಮೂಲಕವೋ
ಅವರಿಗೆ ಕಂಡು ಅನೇಕ ರೀತಿ ಇರ್ಬೋದು. ಹಾಗೆ ಕಂಡು ಕೂಡಲೇ ಸುಬ್ರಹ್ಮಣ್ಯಕ್ಕೆ ಹೋಗಿ ಸೇವೆ ಮಾಡಿದರೆ ಸರ್ಪದೋಷ ನಿವಾರಣೆ ಆಗ್ತದೆ ಎನ್ನುವಂತಹ ನಂಬಿಕೆಯಿಂದ ಜನ ಬರ್ತಾರೆ. ಅದು ಖಂಡಿತವೂ ಹೌದು. ಅಲ್ಲಿಗೆ ಬಂದು ಯತ್ಕಿಂಚಿತ್ ಸೇವೆ ಮಾಡಿದರೂ ಕೂಡ ಅದರ ಫಲ ಅನುಭವಕ್ಕೆ ಕಾಣ್ತದೆ. ಆ ದೃಷ್ಟಿಯಿಂದ ಅಲ್ಲ ಜನ ಬರುವುದು. ಜನ ಯಾವತ್ತೂ ಕೂಡ ಕೇವಲ ಅನುಭವ ಇಲ್ಲದೆ ಒಂದು ಹಂತದ ಜನ ಬರ್ಬೋದು. ಆದರೆ ಅದನ್ನು ಮೀರಿ ಜನ ಬರ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬರನ್ನು ನೀವು ಪ್ರತ್ಯೇಕವಾಗಿ ವಿಚಾರಿಸಿದರೆ ಅವರ ವೈಯಕ್ತಿಕವಾದ ಅನುಭವ ದೃಷ್ಟಿಯಿಂದ ಬಂದದ್ರಿಂದ ಒಳ್ಳೆಯದಾಗಿದೆ ಅಂತ. ಹಾಗಾಗಿ ಅದನ್ನು ನಿರಾಕರಣೆ ಮಾಡಲಿಕ್ಕೋ ವಿರೋಧ ಮಾಡಲಿಕ್ಕೋ ಇಲ್ಲ. ಆ ಅನುಭವ ಎನ್ನುವಂಥದ್ದು ಅಲ್ಲಿಂದ ಸಿಗ್ತದೆ ಅಂತ. ಆ ದೃಷ್ಟಿಯಿಂದ ಆ ಕ್ಷೇತ್ರಕ್ಕೆ ಆ ಶಕ್ತಿ ಉಂಟು, ತಾತ್ವಿಕವಾದ ಆ ಶಕ್ತಿ ಉಂಟು ಎನ್ನುವ ದೃಷ್ಟಿಯಿಂದ ಸರ್ಪ ಸಂಬಂಧವಾದ ದೋಷಗಳು ನಿವೃತ್ತಿ ಆಗುತ್ತದೆ, ಅದನ್ನು ನಿವೃತ್ತಿ ಮಾಡುವ ಜಾಗ ಎನ್ನುವ ದೃಷ್ಟಿಯಿಂದ ಅಲ್ಲಿ ಬಂದು ಆಶ್ಲೇಷಾವಲಿಯನ್ನು ಸರ್ಪ ಸಂಸ್ಕಾರವನ್ನು ಮಾಡಿ ಅಂಥದ್ದೇನಾದರೂ ನಡೆದಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ಆಗಲಿ, ಅದಕ್ಕೆ ದೇವರ ಅನುಗ್ರಹ ಮಾಡಲಿ, ಅಂತಹ ದೋಷ ಇದ್ದರೆ ನಿವಾರಣೆ ಮಾಡಲಿ ಅನ್ನೋ ಪ್ರಾರ್ಥನೆಯಿಂದ ಅದನ್ನು ಮಾಡಬೇಕು ಅಂತ. ಆದರೆ ಸಾಮಾನ್ಯ ಬರುವ ಜನಗಳಲ್ಲಿ ನಾವು ಕಾಣುವಂಥದ್ದು ಏನು ಅಂತಂದರೆ ದೇವಸ್ಥಾನಕ್ಕೆ ಹೋಗುವಂತ ಯಾರೋ ಹೇಳಿದ್ದಾರೆ ಅಲ್ಲಿ ಹೋಗಿ ಬಂದರೆ ಆಯಿತು ಎನ್ನುವ ಕೇವಲ ಆ ಮನಸ್ಥಿತಿ ಮಾತ್ರ ಅಂತ. ಆದರೆ ಆ ಎಲ್ಲ ದೋಷಗಳು ಪರಿಹಾರ ಆಗಬೇಕು ಅಂತಿಲ್ಲ. ಅದು ನಮಗೆ ಮೊದಲು ಬರಬೇಕು ಮನಸ್ಸಿನಲ್ಲಿ. ಎಲ್ಲ ಕ್ಷೇತ್ರಗಳಿಗೆ, ಸುಬ್ರಹ್ಮಣ್ಯಕ್ಕೆ ಒಂದು ಅಂತಲ್ಲ, ಬೇರೆ ಎಲ್ಲ ಕ್ಷೇತ್ರಗಳಿಗೆ ನಾವು ಹೋಗುವಾಗಲೂ ಕೂಡ ನಾವು ಯಾವ ರೀತಿ ಸನ್ನದ್ಧರಾಗಬೇಕು ಅಥವಾ ಸಿದ್ಧರಾಗಬೇಕು ಅಂತಂದರೆ ನಾವು ಪೂರ್ಣವಾಗಿ ಆ ದೇವರಲ್ಲಿ ವಿಶ್ವಾಸ ಇರಬೇಕು, ಕ್ಷೇತ್ರದಲ್ಲಿ ವಿಶ್ವಾಸ ಇಡಬೇಕು ಒಂದು. ಅದಕ್ಕಿಂತ ಹೆಚ್ಚು ನಮ್ಮಿಂದ ಅಲ್ಲಿಗೆ ಏನೂ ಅಪಚಾರ ಆಗದ ರೀತಿಯಲ್ಲಿ ನಾವು ವರ್ತಿಸಬೇಕಾದ್ದು ನಮ್ಮ ಧರ್ಮ. ಎಷ್ಟೋ ಕಡೆಗಳಲ್ಲಿ ಏನಾಗ್ತದೆ, ದೊಡ್ಡ ಕ್ಷೇತ್ರ ಅಂತ ಆದ ಕೂಡಲೇ ಒಂದಷ್ಟು ಅವ್ಯವಸ್ಥೆಗಳು ಆಗ್ತದೆ. ಅಂದರೆ ಎಲ್ಲ ಜನಗಳಿಗೆ ಆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಆ ಹೊತ್ತಿಗೆ ನಾವು ಅದನ್ನು ದೂರ್ತೇವೆ, ನಾವು ಅದರ ಬಗ್ಗೆ ಕಮೆಂಟ್ ಮಾಡ್ತೇವೆ, ಅಲ್ಲಿಯೇ ಹೋಗಿ ಗಲಾಟೆ ಮಾಡ್ತೇವೆ, ಅಲ್ಲಿಯ ಶಾಂತಿಯನ್ನು ಹಾಳು ಮಾಡ್ತೇವೆ. ಒಂದು ಒಳ್ಳೆ ಮಾತುಂಟು, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ಗಮಿಷ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ. ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥ ಉದ್ದೇಶವೇ ನಾವು ಬೇರೆ ಎಲ್ಲಿಯೋ ಮಾಡಿದ ಪಾಪಗಳಿದ್ರೆ ನಿವಾರಣೆ ಆಗಲಿ ಅಂತ. ಅಲ್ಲಿ ಹೋಗಿ ಪಾಪ ಮಾಡಿದರೆ ಆ ಪಾಪ ಎನ್ನುವಂಥದ್ದನ್ನು ಮತ್ತೊಂದು ಕ್ಷೇತ್ರ ಪರಿಹಾರ ಮಾಡದ ರೀತಿಯಲ್ಲಿ ಗಟ್ಟಿ ಆಗ್ತದೆ. ಹಾಗಾಗಿ ಯಾವುದಾದ್ರೂ ಒಂದು ಕ್ಷೇತ್ರದ ಬಗ್ಗೆ ನಾವು ಆಸಕ್ತಿ ಇದ್ದು ನಾವು ಅಲ್ಲಿಗೆ ಹೋದೆವು ಅಂತಂದರೆ ಅಲ್ಲಿ ಗೌಣವಾಗಿರುವಂಥ ವಿಷಯಗಳನ್ನು ಗೌಣವಾಗಿ ದೇವರನ್ನು ಮಾತ್ರ ಪ್ರಧಾನವಾಗಿ ನೋಡಿ ನಾವು ಯಾವ ಉದ್ದೇಶದಿಂದ ಬಂದಿದ್ದೇವೋ ಅದು ಸಫಲ ಆಗುವ ರೀತಿಯಲ್ಲಿ ಅಲ್ಲಿ ನಾವು ವರ್ತನೆ ಮಾಡುವಂಥದ್ದು ಅಥವಾ ನಮ್ಮ ಪ್ರವೃತ್ತಿ, ನಮ್ಮ ಆರಾಧನೆ ಎನ್ನುವಂಥದ್ದು ಇದ್ದರೆ ಖಂಡಿತವಾಗಿ ಎಲ್ಲ ಕ್ಷೇತ್ರವು ಎಲ್ರಿಗೂ ತಾತ್ವಿಕವಾಗಿ ಮನಃಶಾಂತಿಯನ್ನು ಅನುಗ್ರಹವನ್ನು ಮಾಡ್ತದೆ. ಆದರೆ ಕುಕ್ಕೆಗೆ ಹೋದರೆ ಅಲ್ಲಿ ಸರ್ಪ ಸಂಸ್ಕಾರವೇ ಮಾಡಬೇಕಾ, ಆಶ್ಲೇಷ ಬಲಿ ಅದನ್ನೇ ಮಾಡಬೇಕಾ, ಅಥವಾ ಅಲ್ಲಿ ಹೋದರೆ ಪುಣ್ಯ ಸಂಪಾದನೆ ಅಥವಾ ಈ ರೀತಿಯಾದಂಥ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಬೇರೆ ರೀತಿಯ ಮಾರ್ಗಗಳಿದೆಯಾ? ಮತ್ತು ಒಬ್ಬ ಭಕ್ತ ಆದವನು ಸುಬ್ರಹ್ಮಣ್ಯಕ್ಕೆ ಹೇಗೆ ಹೋಗಬೇಕು ಅಂತ? ಖಂಡಿತ ಇದನ್ನೇ ಸೇವೆ ಮಾಡಬೇಕು ಅಂತ ಎಲ್ಲಿಯೂ ಕೂಡ ಯಾವ ನಿರ್ಬಂಧವೂ ಇಲ್ಲ, ಎಲ್ಲಿಯೂ ಯಾವ ಕ್ಷೇತ್ರದಲ್ಲೂ ಇಲ್ಲ. ಸಾಮಾನ್ಯವಾಗಿ ವ್ಯವಸ್ಥೆ ಹೇಗೆ ಅಂತಂದರೆ ನಮ್ಮ ಅಭೀಷ್ಟಕ್ಕೆ ಸರಿಯಾಗಿ ನಾವು ಏನು ಸಂಕಲ್ಪ ಮಾಡ್ತೇವೋ ಅಲ್ಲಿಂದ ನಮ್ಮ ಸಂಕಲ್ಪ ನಾವು ಮಾಡಿದ ಸಂಕಲ್ಪ. ಸಾಮಾನ್ಯವಾಗಿ ಕೆಲವು ಕ್ಷೇತ್ರಗಳಲ್ಲಿ ವೈಶಿಷ್ಟ್ಯ ಇರ್ತದೆ. ಇಲ್ಲಿ ದೇವರಿಗೆ ಈ ಸೇವೆ ವಿಶಿಷ್ಟ, ಇದನ್ನು ಮಾಡಿಸಿದರೆ ದೇವರಿಗೆ ಸಂತೋಷ ಅಂತ ಅಲ್ಲಿಯ ವ್ಯವಸ್ಥೆಗಳಿರ್ತದೆ. ಕ್ಷೇತ್ರ ಪುರಾಣಗಳು ಅಥವಾ ಕ್ಷೇತ್ರದ ಅರ್ಚಕರು, ಕ್ಷೇತ್ರದ ಬಗ್ಗೆ ತಿಳ್ಕೊಂಡವರು ಅದನ್ನು ಅವರಲ್ಲಿ ಹೇಳ್ತಾರೆ. ಹಾಗಾಗಿ ಆ ಕ್ಷೇತ್ರದ ಬಗ್ಗೆ ಅಲ್ಲಿ ಗೊತ್ತಿದ್ದವರಿಂದ ತಿಳಿದು ಅದನ್ನು ಅಲ್ಲಿ ಆಚರಿಸ್ಬೋದು. ನಮಗೆ ಅದರ ಬಗ್ಗೆ ನೇರವಾಗಿ ಗೊತ್ತಿಲ್ಲ ಅಂತಂದರೆ ಅಲ್ಲಿರುವವರನ್ನು ನಾವು ಕೇಳಿ ಅದನ್ನು ಅನುಷ್ಠಾನ ಮಾಡಬಹುದು. ಇಲ್ಲದಿದ್ದರೆ ಸಾಮಾನ್ಯವಾಗಿ ಒಂದು ಕ್ಷೇತ್ರಕ್ಕೆ ನಾವು ಹೋದೆವು ಅಂತಂದರೆ ಯಾವ ದೃಷ್ಟಿಯಿಂದಲೂ ಆ ಕ್ಷೇತ್ರವನ್ನು ಉಪಾಸನೆ ಮಾಡಲಿಕ್ಕೆ ಬರ್ತದೆ. ಇದರೊಟ್ಟಿಗೆ ಮತ್ತೊಂದು ಪ್ರಶ್ನೆ ಬಂದಿತ್ತು, ಹಾಗಾದರೆ ಇಷ್ಟು ಖರ್ಚು ಮಾಡಿದರೆ ಮಾತ್ರ ಪುಣ್ಯವೋ, ಈ ಸೇವೆಯನ್ನು ಮಾಡಿಸಿದರೆ ಮಾತ್ರ ಪುಣ್ಯವೋ, ಒಬ್ಬ ನಿಷ್ಕಿಂಚನಾದವ ಬಡವನಾದವ ಏನು ಮಾಡಬೇಕು ಅಂತ? ಖಂಡಿತ ಇದಕ್ಕೆ ಶಾಸ್ತ್ರ ಒಳ್ಳೆಯ ಉತ್ತರವನ್ನು ಕೊಡ್ತದೆ. ಯಾವುದೇ ದ್ರವ್ಯವನ್ನು ವ್ಯಯ ಮಾಡಿಯೇ ಪುಣ್ಯ ಸಂಪಾದನೆ ಮಾಡಬೇಕು ಎನ್ನುವಂಥದ್ದು ಇಲ್ಲಿಯೂ ನಿಯಮ ಇಲ್ಲ. ದ್ರವ್ಯಗಳನ್ನು ದಾನ ಮಾಡಬೇಕು, ಇನ್ನೊಬ್ಬರಿಗೆ ಅಶಕ್ತರಿಗೆ ಕೊಡಿ, ದಾನ ಮಾಡಿ ಅಂತ ಶಾಸ್ತ್ರ ಬೇಕಾದಷ್ಟು ಹೇಳಿದೆ. ಆದರೆ ಅದಕ್ಕೋಸ್ಕರ ಸಾಲ ಮಾಡಿ ಅಂತ ಎಲ್ಲಿಯೂ ಹೇಳುವುದಿಲ್ಲ. ಹಾಗಾಗಿ ಏನು ಮಾಡ್ಬೋದು ಅಂತ ಕೇಳಿದರೆ ನಮಗೆ ತ್ರಿಕರಣಗಳು ಅಂತಿದ್ದಾವೆ. ಒಂದು ನಮ್ಮ ಮಾತು, ಮತ್ತೊಂದು ನಮ್ಮ ದೇಹ, ಮತ್ತೊಂದು ಮನಸ್ಸು. ಈ ಮೂರನ್ನು ಒಂದೇ ನೆಲೆಯಲ್ಲಿ ಒಂದೇ ಸೂತ್ರದಲ್ಲಿ ಎಲ್ಲಿ ನಿಲ್ಲಿಸಲಿಕ್ಕೆ ಆಗ್ತದೋ ಅದಕ್ಕೆ ಧ್ಯಾನ ಅಂತ ಹೆಸರು, ಅದಕ್ಕೆ ಸಮಾಧಿ ಅಂತ ಹೆಸರು, ಸಾಮಾನ್ಯವಾಗಿ ಆರಾಮದಲ್ಲಿ ಕುಳಿತುಕೊಳ್ಳುವಂಥ ಸ್ಥಿತಿ ಅಂತ ಹೆಸರು. ಇದನ್ನು ಯಾವ ಕ್ಷೇತ್ರದಲ್ಲೂ ಆಚರಿಸಲಿಕ್ಕೆ ಬರ್ತದೆ. ಹಾಗಾಗಿ ಸಾಮಾನ್ಯ ಒಬ್ಬ ಭಕ್ತ ಸುಬ್ರಹ್ಮಣ್ಯಕ್ಕೆ ಹೋದರೆ ಕ್ಷೇತ್ರದ ಮಹತ್ವವನ್ನು ಸಾಮಾನ್ಯ ತಿಳಿದುಕೊಂಡು ನನ್ನಿಂದ ಅದಕ್ಕೆ ಅಪಚಾರ ಆಗದ ರೀತಿಯಲ್ಲಿ ಆ ಕ್ಷೇತ್ರದಲ್ಲಿ ಎಲ್ಲಿಯಾದರೂ ಒಂದು ಬದಿಯಲ್ಲಿ ನಿರ್ಮಲವಾದ ಜಾಗದಲ್ಲಿ ಕುಳಿತುಕೊಂಡು
ಒಂದು 10 ನಿಮಿಷವೋ ಅರ್ಧ ಗಂಟೆಯೋ 1 ಗಂಟೆಯೋ ಆ ದೇವರನ್ನು ಸ್ತುತಿ ಮಾಡಿದರೆ, ಧ್ಯಾನ ಮಾಡಿದರೆ, ದೇವರಿಗೆ ಅದಕ್ಕಿಂತ ಹೆಚ್ಚು ಸಂತೋಷ ಕೊಡೋ ಮತ್ತೊಂದು ವಸ್ತು ಇಲ್ಲ. ದೇವರು ಅತ್ಯಂತವಾಗಿ ಪ್ರೀತಿಸುವಂಥದ್ದು ಆ ಜಾಗದಲ್ಲಿ ನಾವು ಹೋಗಿ ಕುಳಿತುಕೊಳ್ಳುವ ವ್ಯವಸ್ಥೆ. ನಾನು ಸಣ್ಣ ಉದಾಹರಣೆ ಹೇಳ್ತೇನೆ. ಎಷ್ಟೋ ಕಡೆಗಳಲ್ಲಿ ಜನ ಹೇಳೋದುಂಟು, ಆ ಕ್ಷೇತ್ರಕ್ಕೆ ಹೋಗಲಿಕ್ಕೆ 4 ಗಂಟೆ ಜರ್ನಿ ಮಾಡಿದೆವು, 2 ಗಂಟೆ ಕ್ಯೂ ಅಲ್ಲಿ ನಿಂತೆವು, 1 ಸೆಕೆಂಡು ಕೂಡ ದೇವರನ್ನು ನೋಡ್ಲಿಕ್ಕಾಗಲಿಲ್ಲ, ಅಷ್ಟರೊಳಗೆ ನಮ್ಮನ್ನು ಸೆಕ್ಯೂರಿಟಿಯವರು ನೋಡಿ ತಳ್ಳಿದ್ರು, ನಾವು ಮತ್ತೆ ಹಿಂದೆ ಬಂದು ಮತ್ತೆ ಪುನಃ 4 ಗಂಟೆ ಜರ್ನಿ ಅಂತ. ಹಾಗಾದ್ರೆ ನಾವೊಂದು ಲೆಕ್ಕ ಮಾಡುವ, ಒಂದು ಕ್ಷೇತ್ರಕ್ಕೆ ಹೋದದ್ದು ಅಂತಂದರೆ 4 ಗಂಟೆ ಹೋಗಲಿಕ್ಕೆ, 2 ಗಂಟೆ ಕ್ಯೂ ಅಲ್ಲಿ ನಿಲ್ಲಲಿಕ್ಕೆ, 1 ಸೆಕೆಂಡ್ ದೇವರನ್ನು ನೋಡಲಿಕ್ಕೆ, ಮತ್ತೆ ಪುನಃ 4 ಗಂಟೆ ಬರಲಿಕ್ಕೆ. ಹೀಗಾಗಿ ನಾವೊಂದು 10 ರಿಂದ 11 ಗಂಟೆಯಷ್ಟು ಹೊತ್ತು ಕ್ಷೇತ್ರಕ್ಕೆ ಹೋಗುವುದು ಅಂತ ಎಣಿಸಿಕೊಂಡು ದೇವರನ್ನು 1 ಸೆಕೆಂಡ್ ನೋಡಿ ಬಂದೆವು. ಈ 1 ಸೆಕೆಂಡನ್ನು ದೇವರನ್ನು ಸರಿಯಾಗಿ ನೋಡಿದ್ದೇವಾ ಕೇಳಿದರೆ ಇಲ್ಲ. ಅಂದರೆ ಆಗ ದೇವರು ಕಾಣೋದಿಲ್ಲ ಮತ್ತೆ ನೋಡಲಿಕ್ಕೆ. ನಾವೇನು ಮಾಡಿದೆವು ಅಂತ ಕೇಳಿದರೆ, ಆರಂಭದಿಂದ ಕೊನೆವರೆಗೂ ಕೂಡ ಟೆನ್ಷನ್ನಲ್ಲಿ ಯಾರಿಗೋ ಬೈದುಕೊಂಡು ಏನೋ ಮಾಡಿಕೊಂಡೇ ಹೋದೆವು. ಹೀಗಾಗಿ ಕ್ಷೇತ್ರಕ್ಕೆ ಹೋಗುವುದೇನು ಅಂತದ್ದು ಕೇವಲ ಒಂದು ಪಿಕ್ನಿಕ್ ಹೋದಾಗ ಆಯ್ತಷ್ಟೇ. ಪಿಕ್ನಿಕ್ಗೆ ಹೋದರೆ ಮನಸ್ಸಂತೋಷ ಆದರೂ ಸಿಕ್ಕಿತು, ಕ್ಷೇತ್ರಕ್ಕೆ ಹೋದರೆ ಅದೂ ಇಲ್ಲ ಅಂತ ಆಯಿತು. ಯಾರಿಗೋ ಕ್ಯೂನಲ್ಲಿ ನಿಂತ್ಕೊಂಡೆವು, ಎಷ್ಟು ಹೊತ್ತಾದರೂ ಕ್ಯೂ ಮುಂದೆ ಹೋಗಲಿಲ್ಲ, ಯಾರಿಗೋ ಬೈದೆವು, ಯಾರೊಟ್ಟಿಗೋ ಗಲಾಟೆ ಮಾಡಿದೆವು, ಅಥವಾ ದಾರಿಯಲ್ಲಿ ಹೋಗುವಾಗ ಪ್ರಯಾಣ ಕಷ್ಟ ಆಯಿತು, ಬಸ್ಗಳನ್ನು ಚೇಂಜ್ ಮಾಡಬೇಕು ಅಂತ ಆಯಿತು, ಆಗ ಬೈದೆವು. ಹೀಗೆ ಮಾಡಿಕೊಂಡು ಹೋದರೆ ಮನಸ್ಸಂತೋಷ ದೂರ ಆದರೆ ಕ್ಷೇತ್ರಕ್ಕೆ ಹೋದ ಫಲ ಬರಲಿಲ್ಲ. ಅಂದರೆ ಅದು ಸುಬ್ರಹ್ಮಣ್ಯಕ್ಕೆ ಆಗಲಿ ಯಾವುದೇ ಕ್ಷೇತ್ರಕ್ಕೆ ಆಗಲಿ ಅಲ್ಲಿ ಹೋಗಿ ಆ ಒಂದು ಕ್ಷಣ ಅವನನ್ನು ನೋಡುವುದು ಮಾತ್ರ ದರ್ಶನ ಅಲ್ಲ, ಅಲ್ಲಿಗೆ ಹೋಗಿ ಬರುವಂತ ನೀವು ಮನೆಯಿಂದ ನೀವು ಸಂಕಲ್ಪ ಮಾಡಿಕೊಂಡು ಹೊರಡ್ತೀರಲ್ವಾ, ಅಲ್ಲಿಂದ ಶುರುವಾಗ್ತದೆ ಅಂತ. ಧನ್ಯವಾದಗಳು. ಹಾಗೆ ನೋಡೋದಾದರೆ ಪ್ರತಿಯೊಂದು ಪುಣ್ಯಕ್ಷೇತ್ರದ ವಿಚಾರ ಮಾತಾಡ್ತಾ ಕೂಡ ನಾವು ಅದರ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತಹ ವಿಚಾರಗಳಿರ್ತವೆ, ಅಲ್ಲಿಯ ವಿವರಗಳಿರ್ತವೆ. ಆದರೆ ನಾವು ಒಂದು ಸಂಚಿಕೆಯಲ್ಲಿ ಒಂದು ಕ್ಷೇತ್ರದ ದರ್ಶನ ಮಾಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ಹಾಗೂ ಎಲ್ಲರಿಗೂ ಕೂಡ ಅರ್ಜೆಂಟು, ಎಲ್ಲರಿಗೂ ಕೂಡ ಧಾವಂತ, ಎಲ್ಲದಕ್ಕೂ ಕೂಡ ಗಡಿಬಿಡಿ. ಸೊ ಈ ಸೀಮಿತ ಅವಧಿಯಲ್ಲಿ ನಮ್ಮ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ದರ್ಶನವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಆದರೆ ಮುಂದಿನ ಸಂಚಿಕೆಯಲ್ಲೂ ಕೂಡ ಇದೇ ರೀತಿಯ ಪ್ರಯತ್ನ ಇರ್ತದೆ. ತುಂಬ ವಿವರವಾಗಿ ಅಲ್ಲದೇ ಇದ್ದರೂ ಕೂಡ ನಾವು ತುಂಬ ಸೂಕ್ಷ್ಮವಾಗಿ ಒಂದು ಕ್ಷೇತ್ರವನ್ನು ನೋಡಿಕೊಂಡು ಬರುವಂತಹ ಪ್ರಯತ್ನ. ಮುಂದೆ ಅವಕಾಶ ಇದ್ದಾಗ ಪ್ರತಿ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಆಳವಾಗಿ ನಿಮಗೆ ಪರಿಚಯ ಮಾಡುವಂತಹ ಪ್ರಯತ್ನ. ಆದರೆ ಒಂದೇ ಪ್ರಯತ್ನ ಏನು ಅಂತಂದರೆ, ನಿಮಗೆ ಒಂದಿಷ್ಟು ಸೆನ್ಸೇಷನ್ ಮಾಡ್ತಾ, ನಿಮ್ಮಲ್ಲಿ ಒಂದಿಷ್ಟು ಉದ್ರೇಕವನ್ನು ಹುಟ್ಟಿಸ್ತಾ ನಿಮ್ಮ ಗಮನವನ್ನು ಸೆಳೆಯೋದಲ್ಲ, ನೈಜ ಮಾಹಿತಿ, ನಿಜ ಮಾಹಿತಿ ನಿಮಗೆ ಕೊಟ್ಟು ನಿಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲ ಕನ್ಫ್ಯೂಷನ್ಸನ್ನು ದೂರ ಮಾಡುವಂಥದ್ದು ಮಾತ್ರ ನಮ್ಮ ಪ್ರಯತ್ನ. ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಒಂದಿಷ್ಟು ಜನರಿಗೆ ಈ ಪ್ರೀತಿಯನ್ನು ಹಂಚಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರ ನಿಮ್ಮ ಮುಂದೆ. ನಮಸ್ಕಾರ.